ಸಂದೇಶ, ನೀನು ಕಣ್ಣೀರಿನಲ್ಲಿದ್ದೀಯೋ. ಎಷ್ಟು ಜನ ಇದ್ದೀರಿ? ಆಮೆನ್, ಆಮೆನ್. ದೇವ್ರು ಕೇಳ್ತಾರೆ, ನೀನು ಕಣ್ಣೀರಿನಲ್ಲಿದ್ದೀಯೋ? ಕ್ವಶನ್ ಮಾರ್ಕ್. ಆಮೇಲೆ ಎಷ್ಟು ಜನ ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತೀರಿ? ಎಲ್ಲರೂ ಪ್ರೀತಿ ಮಾಡ್ತೀವಿ, ಕೈ ಎತ್ತುವ ಅವಶ್ಯಕತೆನೇ ಇಲ್ಲ. ಇಲ್ಲಿ ಕೂತಿದ್ದೀವಿ ಅಂದರೆ ಯೇಸುವನ್ನ ಪ್ರೀತಿ ಮಾಡಿಯೇ ಬಂದಿದ್ದ. ಆಮೇನ್. ಅದಕ್ಕೆ ಪುನಃ ಕೈ ಎತ್ತಿ ಯೇಸು ಸ್ವಾಮಿನ ಎಷ್ಟು ಜನ ಪ್ರೀತಿ ಇದು ಬೇಕಾಗಿಲ್ಲ. ಕಾರಣ, ಯಾರ ಬಲಾತ್ಕಾರಕ್ಕೆ ನಾವಿಲ್ಲಿ ಬಂದು ಕುಳಿತಿಲ್ಲ. ನಮಗೊಂದು ಗೊತ್ತು, ನನ್ನನ್ನು ಯೇಸು ಕರೆದಿದ್ದಾರೆ, ನನ್ನೊಟ್ಟಿಗೆ ಯೇಸು ಇದ್ದಾರೆ. ನಾನಿಲ್ಲಿ ಕೂತು ಆರಾಧನೆ ಮಾಡಿದರೆ ಯೇಸು ನನಗೆ ಬಿಡುಗಡೆ ಕೊಡ್ತಾರೆ ಎನ್ನುವ ಕಾರಣಕ್ಕೆ ನಾವು ಇದರ ಒಳಗಡೆ ಬಂದಿದ್ದೀವಿ. ಯೇಸುವನ್ನ ಪ್ರಾರ್ಥನೆ ಮಾಡಿದರೆ ತಂದೆಯಾದ ದೇವರು ಯೇಸು ಮುಖಾಂತರ ಎಲ್ಲವನ್ನ ಕೊಡಲಿಕ್ಕೆ ಶಕ್ತರು. ಈ ಲೋಕದಲ್ಲಿ ತಂದೆಯಾದ ದೇವರು ಯೇಸುವಿನ ಮುಖಾಂತರ ಯಾವುದು ಕೊಡಲಿಲ್ಲ ಅಂತಿಲ್ಲ, ಎಲ್ಲ ಕೊಟ್ಟಿದ್ದಾರೆ. ಇನ್ನು ಹೇಳಬೇಕಂದ್ರೆ ಸತ್ತ 4 ದಿನದ ಲಾಜರಸನನ್ನು ಕೂಡ ತಂದೆಯಾದ ದೇವರು ಯೇಸುವಿನ ಮುಖಾಂತರ ಎಬ್ಬಿಸಿದ್ದಾರೆ. ಅವಳ ಸೋದರಿ ಹೇಳ್ತಾಳೆ, ಯೇಸುವೆ ಬೇಡ ಬೇಡ ಬೇಡ, ಬಾಗಿಲು ತೆಗಿಬೇಡ, ಕಲ್ ತೆಗಿಬೇಡ, 4 ದಿನ ಆಯ್ತು, ವಾಸನೆ ಬರ್ತಾ ಇದೆ ಅಂತ. ಆಮೇನ್. ಎಷ್ಟು ದಿನ ಆಯ್ತು? 4 ದಿನ ಆಯ್ತು, ವಾಸನೆ ಬರ್ತಾ ಇದೆ, ಓಪನ್ ಮಾಡಬೇಡ ಅಂತ ಲಾಜರನ ಸಹೋದರಿ ಹೇಳುವಾಗ ಯೇಸು ಹೇಳಿದ ಒಂದೇ ಮಾತು, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣುವಿ. ಆಮೇನ್. ಲಾಜರಸನನ್ನೇ ಅದಕ್ಕಿಂತ ದೊಡ್ಡ ಅದ್ಭುತ ಯಾವುದೂ ಇಲ್ಲ. ನಾನು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದಾದ್ರೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ್ದು, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಸತ್ತ ಲಾಜರನನ್ನ 4 ದಿನ ಕೊಳೆತ ಅವಸ್ಥೆಯಿಂದ ದೇವರು ಮೇಲಕ್ಕೆತ್ತಿದ್ದು. ಇದಕ್ಕೆ 2ಕ್ಕಿಂತ ದೊಡ್ಡದು ಇನ್ಯಾವುದು ಬೇಡ, ಇನ್ನು ಉಳಿದದೆಲ್ಲ ಅದ್ರ ಒಳಗಡೆ ಬರುವಂಥದ್ದು. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುಗೆ ಅಷ್ಟು ಅಧಿಕಾರ ದೇವ್ರು ಕೊಟ್ಟಿದ್ದಾನೆ ಅಲ್ವಾ. ಯೇಸು ಈಗ ನಮ್ಮ ಮಧ್ಯದಲ್ಲಿ ಇದ್ರಂದ್ರೆ ನಮಗೇನೂ ಬೇಡ, ಆಸ್ತಿ ಬೇಡ, ಮನೆ ಬೇಡ, ಬಂಗಾರ ಬೇಡ, ಆಮೇಲೆ ಬಟ್ಟೆ ಯಾವ ಚಿಂತೆನೂ ಬೇಡ. ಕಾರಣ, ಅಂತ ಸರ್ವಶಕ್ತನಾದ ಯೇಸು ನಮ್ಮ ಮಧ್ಯದಲ್ಲಿದ್ರೆ ಎಲ್ಲ ಅವ್ರ ಕೈಯಲ್ಲೇ ಇದೆ. ಇನ್ನೇನಕ್ಕೆ ಅಲ್ವಾ? ಯೇಸುಗೆ ಆ ರೀತಿಯ ಅಧಿಕಾರ ಕೊಡಲ್ಪಟ್ಟಿತ್ತು. ಯೇಸು ಬಂದ್ರೆ ಸಾಕು ಬಿಡುಗಡೆ ಆಗತ್ತೆ, ಯೇಸು ಹೆಸರು ಹೇಳಿದ್ರೆ ಸಾಕು ದುರಾತ್ಮ ಬಿಟ್ಟು ಹೋಗುತ್ತೆ, ಯೇಸು ರಕ್ತ ಅಂದ್ರೆ ಸಾಕು ಸೌಖ್ಯ ಆಗತ್ತೆ. ಆಮೇನ್. ಅಷ್ಟು ಅಧಿಕಾರ ಯೇಸುಗೆ ಬರಬೇಕಾದ್ರೆ ಯೇಸು ಯಾವ ಹಾದಿಯನ್ನ ಹಾದು ಹೋದ್ರು? ಯೇಸು ಯಾವ ಮಾರ್ಗದಲ್ಲಿ ಹೋದ್ರು? ಯೇಸು ಹಿಂಗೆ ಹುಟ್ಟಿದ್ರು, ಒಳ್ಳೆ ಹೈಫೈ ಎಜುಕೇಶನ್ ಎಲ್ಲ ಆಯ್ತು ಯೇಸುದು. ಆಮೇನ್. ಎಲ್ಲ ಆದ್ಮೇಲೆ ಯೇಸುನ ಪರಲೋಕಕ್ಕೆ ಕೊಂಡೋಗಿ ಎಲ್ಲ ಅಧಿಕಾರ ಕೊಟ್ರ ಹಂಗಾಯ್ತಾ? ಯೇಸು ಯಾವ ರೀತಿ ಬಂದ್ರು ಆಲೋಚಿಸಿರಿ. ಯೇಸು ಪರಾತ್ಪರನಾದ ಸರ್ವಶಕ್ತನಾದ ಆಕಾಶ ಭೂಮಿಯ ನಿರ್ಮಾಣಿಕನಾದ ತಂದೆಯಾದ ದೇವರ ಮಗನಾಗಿದ್ರು ಕೂಡ ಬಡಗಿಯ ಮನೆಯಲ್ಲಿ ಜನಿಸಿದ್ರು. ಒಬ್ಬ ಫರೋಹನನ ಮನೆಯಲ್ಲಿಯೋ ಆ ದೇಶದ ಶ್ರೀಮಂತರ ಮನೆಯಲ್ಲಿಯೋ ಜನಿಸಬಹುದಿತ್ತು, ಜನಿಸ್ಲಿಲ್ಲ. ಕಷ್ಟಕರವಾದ ಬಡಗಿಯ ಮನೆಯಲ್ಲಿ ಒಂದೊತ್ತಿಗಿದ್ರೆ ಇನ್ನೊಂದಿಗೆ ಹೊತ್ತಿಗೆ ಇಲ್ಲದೆ ಇರುವ ಮನೆಯಲ್ಲಿ ಜನಿಸಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಬೀಗದ ಕೈಯನ್ನು ನೀನು ಪಡಿಬೇಕಾದ್ರೆ, ಒಂದು ಮಹಿಮೆಯಾದಂಥ ಸ್ಥಾನ ನೀನು ಪಡಿಬೇಕಾದ್ರೆ, ಒಂದು ಒಳ್ಳೆಯ ಅಭಿಷೇಕ ಪಡಿಬೇಕಾದ್ರೆ ನೀನು ಕೆಲವು ಮಾರ್ಗಗಳನ್ನು ಹಾದು ಹೋಗಬೇಕು. ಸುಮ್ಮನೆ ದೇವ್ರಿಗೆ ತಂದು ಕೊಡಲ್ಲ. ನಿನ್ನನ್ನು ಬೆಂಕಿಯಲ್ಲಿ ನಡೆಸ್ತಾರೆ, ನೀರಿನಲ್ಲಿ ಮುಳುಗಿಸ್ತಾರೆ, ಅರಣ್ಯದಲ್ಲಿ ಬಿಡುತ್ತಾರೆ. ಆಮೆನ್. ಹಾಲೆಲೂಯ್ಯ. ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ನೀವು ನೋಡಿದ್ರೆ ಯಾವ ವ್ಯಕ್ತಿಯನ್ನು ದೇವರು ನೇರವಾಗಿ ಅರಸುತನವಾಗಲಿ, ಪ್ರಧಾನಿಯಾಗಲಿ, ಅಭಿಷಕ್ತನಾಗಲಿ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ದೇವರು ಕೆಲವು ಮಾರ್ಗಗಳಲ್ಲಿ ನಡೆಸಿದ್ರು. ಯೇಸುವನ್ನ ನೋಡ್ರಿ, ನಮಗೆ ಒಂದು ಹೋಗುವಾಗ ಯಾವುದೋ ಒಂದು ಸಣ್ಣ ಮುಳ್ಳು ತಾಗಿದ್ರೆ 4 ದಿನ ಬೇಕು ಆಧರಿಸ್ಕೊಳ್ಳಿಕ್ಕೆ. ಅದನ್ನು ಕೂಗುವುದೇನು? ಒಂದು ಸಣ್ಣ ಕತ್ತಿಯೋ ಚೂರಿಯೋ ತಾಗಿದ್ರೆ ಇಡೀ ಲೋಕ ಒಂದಾಗತ್ತೆ. ಆ ಥರ ಕೂಗ್ತೀವಿ ನಾವು ಅಲ್ವಾ? ಸಹಿಸ್ಕೊಳಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ, ತಾಳ್ಮೆ ಇಲ್ಲ. ಅಂತಹದ್ರಲ್ಲಿ ಆ ಪರಲೋಕದ ಬೀಗದ ಕೈ ಸುಮ್ಮನೆ ಕೊಡ್ಲ, ತನ್ನ ಅಂಗೈಗೆ ಮೊಳೆಗಳನ್ನು ಹೊಡೆಸಿಕೊಂಡ್ರು. ನೀನು ಹೊಡೆಸ್ಕೊಳಕ್ಕೆ ನಿನಗೆ ಒಂದು ಸಣ್ಣ ಕಷ್ಟ ಬಂದರೆ ನಿಂಗೆ ತಾಳ್ಕೊಳಕ್ಕಾಗಲ್ಲ, ಒಂದು ಸಣ್ಣ ಅವಮಾನ ಆದರೆ ತಾಳ್ಕೊಳಕ್ಕಾಗಲ್ಲ, ಒಂದು ಸಣ್ಣದು ಯಾರೋ ಹೇಳಿದ್ರೆ ಅವನ ಹಂಗೆ ಇವಳು
ಹೆಂಗೆ ಅಂದ್ರೆ ಅದೇ ದೊಡ್ಡದಾಗಿ ಬಿಡುತ್ತೆ ನಿನಗೆ. ಆದ್ರೂ ನೀನು ಹೇಳೋದು ನನಗೆ ಕಷ್ಟ. ಕಷ್ಟವನ್ನ ತಾಳಿಕೊಳ್ಳುವವನು ಧನ್ಯನು. ಆಮೇಲೆ ಕಾರಣ ನಿನ್ನ ಮೇಲೆ ಒಂದು ದೇವರ ಅಭಿಷೇಕ ಇಟ್ಟಿದ್ದಾನೆ, ಒಂದು ವಾಗ್ದಾನ ಇಟ್ಟಿದ್ದಾನೆ. ವಾಗ್ದಾನ ಇರುವವರು ಯಾರು ನೇರವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ವಾಗ್ದಾನ ಇರುವವರು ಈ ಕಡೆ ಹುಟ್ಟಿ ಈ ಕಡೆ ಬೆಳೆದು ಈ ಕಡೆ ತಗೊಳ್ಳಿಕ್ಕೆ ಆಗೋದಿಲ್ಲ. ವಾಗ್ದಾನ ಇರುವವರಿಗೆ ಕಷ್ಟ, ವಾಗ್ದಾನ ಇರುವವರಿಗೆ ಕಣ್ಣೀರು, ವಾಗ್ದಾನ ಇರುವವರಿಗೆ ನೋವು, ವಾಗ್ದಾನ ಇರುವವರಿಗೆ ನಿಂದೆ, ವಾಗ್ದಾನ ಇರುವವರಿಗೆ ಅವಮಾನ. ಹಾಗಾದ್ರೆ ನಿನಗೆ ವಾಗ್ದಾನ ಬೇಡ, ಆ ವಾಗ್ದಾನ ನೆರವೇರೋದು ಬೇಡ ಅಂದ್ರೆ ಇದೆಲ್ಲ ಬಿಡು, ದೇವ್ರು ಈಗಲೇ ತಂದು ಕೊಡ್ತಾನೆ, ನಾನು ಜವಾಬ್ದಾರಿ. ನಿನಗೆ ವಾಗ್ದಾನ ಬೇಡ, ಅಭಿಷೇಕ ಬೇಡ, ದೇವರ ಸೇವೆ ಬೇಡ ಅಂತಿದ್ರೆ ಹೇಳಿಬಿಡು, ದೇವರು ಈ ಕ್ಷಣದಲ್ಲೇ ನಿನ್ನ ಇಷ್ಟಾರ್ಥಗಳನ್ನು ಈಡೇರಿಸಿ ಬಿಡ್ತಾರೆ. ಅದಕ್ಕಲ್ಲ, ದೇವರಿಗೆ ಒಂದು ನಿಮಿಷ ಸಾಕು. ದೇವರು ಯಾಕೆ ನಿನ್ನನ್ನು ಅಡವಿಯಲ್ಲಿ ನಡೆಸ್ತಾನೆ, ಯಾಕೆ ನಿನ್ನನ್ನು ಕಣ್ಣೀರಿನಲ್ಲಿ ನಡೆಸ್ತಾನೆ, ಯಾಕೆ ನಿನಗೆ ಅವಮಾನದಲ್ಲಿ ನಡೆಸ್ತಾನೆ? ಕಾರಣ ಇಷ್ಟೇ, ಯೇಸು ಕೂಡ ಅದನ್ನು ಹಾದು ಬಂದರು, ಅವಮಾನಿಸಿದ್ರು. ಒಂದು ಸಣ್ಣ ತಪ್ಪು ಮಾಡದೇ ಇರುವ ಯೇಸುವನ್ನು ಅವಮಾನಿಸಿದ್ರೆ ಯಾವಾಗಲೂ ಸುಳ್ಳು ಮೋಸ ವಂಚನೆಯಲ್ಲಿರುವ ಮನುಷ್ಯರನ್ನ ಯಾವ್ಯಾವ ರೀತಿಯಲ್ಲಿ ನಡೆಸ್ತಾರೆ. ಆಮೆನ್, ಹಲ್ಲೆಲೂಯಾ. ನಿಮಗೆ ಬಹಳ ಪರಿಚಿತ ಇರುವ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ನೀವೆಲ್ಲ ಓದಿದವರು, ತಿಳಿದವರು, ಆ ವ್ಯಕ್ತಿಯ ಬಗ್ಗೆ ಆಳವಾಗಿ ಗೊತ್ತಿದ್ದವರು. ಯೋಸೇಫನ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಯೋಸೇಫನ ಬಗ್ಗೆ ಗೊತ್ತಿದೆ. ಅವನು ಪ್ರಧಾನಿ ಆಗಬೇಕಾದ್ರೆ ಸುಮಾರು 5 ರಿಂದ 7 ಮಾರ್ಗಗಳಲ್ಲಿ ಆತನ ಹಾದು ಹೋದ. ಮೊದಲನೆಯದಾಗಿ ಅವನು ಪ್ರಧಾನಿ ಆಗಬೇಕಾದ್ರೆ ಅವನ ಸ್ವಂತದವರು ವಿರೋಧಿಯಾದರು. ಎಷ್ಟು ಜನ ಹೇಳ್ತೀರಾ, ಹೌದು ಇವತ್ತು ನನ್ನ ಸ್ವಂತದವರು ನನಗೆ ವಿರೋಧಿಯಾಗಿದ್ದಾರೆ? ಆಮೇನ್, ಹೇಳ್ತೀರಾ? ಅಣ್ಣ ತಮ್ಮಂದ್ರೆ ವಿರೋಧಿಯಾದ್ರು. ಅವನು ಏನಾದರೂ ಮಾಡಿದ್ನ? ಸತ್ಯ ಹೇಳಿ, ಅವ್ರ ಅಣ್ಣ ತಮ್ಮಂದ್ರಿಗೆ ಇರುವುದರಲ್ಲಿ ಅವನು ಚಿಕ್ಕವನು, ಅವನಿಗಿಂತ ಇನ್ನೊಬ್ಬ ಚಿಕ್ಕವನಿದ್ದಾನೆ, ಕೊನೆಯವನು, ಬಟ್ ಒಬ್ಬರಿಗಿಂತ ದೊಡ್ಡವನವನು. ಹಾಗಾದರೆ ಅವನು ಯಾರಿಗೇನೂ ಮಾಡಲಿಲ್ಲ, ಅಪ್ಪನಿಗೊಂದು ಪ್ರೀತಿ ಅಷ್ಟೇ, ಅಪ್ಪನಿಗೊಂದು ಬಹಳ ಪ್ರೀತಿ. ಈಗ ಯೋಸೇಫನಿಗೆ ಸ್ವಂತ ಅಣ್ಣ ತಮ್ಮಂದಿರು ವಿರೋಧಿ ಆದ್ರೆ ಇಲ್ವಾ? ಕಾರಣ ಏನು ಹೇಳ್ರಿ? ವಾಗ್ದಾನ. ಆಮೇನ್, ವಾಗ್ದಾನ. ಪ್ರಧಾನಿ ಆಗಬೇಕು. ಆಮೇನ್, ಇಸ್ರಾಯೇಲ್ ಜನರನ್ನ ಬರಗಾಲದಿಂದ ಬಿಡಿಸಬೇಕು. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಈ ಸತ್ಯವೇದ ಪೂರ್ಣವಾಗಿ ಬರೆಯಲ್ಪಡಬೇಕು. ದೇವರ ಮಾತುಗಳು, ವಾಗ್ದಾನಗಳು ನೆರವೇರಬೇಕು. ಅದಕ್ಕಾಗಿ ಸ್ವಂತ ಅಣ್ಣ ತಮ್ಮಂದ್ರು ವಿರೋಧಿ ಆದ್ರು. ಪ್ರೀತಿಯ ದೇವ ಮಗುವೆ, ಇವತ್ತು ನಿನಗೆ ವಿರೋಧವಾಗಿ ನಿನ್ನ ಅಣ್ಣ ತಮ್ಮಂದಿರು ನಿಂತಿರ್ಬೋದು, ನಿನಗೆ ವಿರೋಧವಾಗಿ ನಿನ್ನ ಮನೆಯವರು ನಿಂತಿರ್ಬೋದು, ನಿನಗೆ ವಿರೋಧವಾಗಿ ನಿನ್ನ ಮಗನು ನಿಂತಿರ್ಬೋದು, ನಿನ್ನ ವಿರೋಧವಾಗಿ ನಿನ್ನ ಹೆಂಡತಿ ನಿಂತಿರ್ಬೋದು, ನಿನ್ನ ವಿರೋಧವಾಗಿ ನಿನ್ನ ಗಂಡನು ನಿಂತಿರ್ಬೋದು. ಒಂದು ತಿಳ್ಕೊಳ್ಳು, ಆ ವಿರೋಧಿ ಇರೋದ್ರಿಂದಲೇ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯ. ನಂಬುವ ದೇವ ಮಕ್ಕಳು ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಬರೀ ನಾವು ಯಾವಾಗಲೂ ಕಣ್ಣೀರು ಹಾಕ್ತಾ ಇರೋದು. ಒಂದು ಸಣ್ಣ ಅಂದ್ರೆ ನಮ್ಮ ಜೀವಿತ ಹೆಂಗಿರ್ಬೇಕಂದ್ರೆ ನೈಸ್ ರೋಡ್ ತರ ಇರಬೇಕು, ಹೋಗ್ತಿರ್ಬೇಕು. ಸ್ವಲ್ಪ ಒಂದು ಹೊಂಡ ಬಂದ್ರೂ ನಮಗೆ ತಡ್ಕೊಳಕ್ಕಾಗಲ್ಲ. ಲೈಫ್ ಲಾಂಗಿಗೆ ಹೋಗಬೇಕು, ನೈಸ್ ರೋಡ್. ಕೆಲವೊಮ್ಮೆ ಮಳೆ ಬರುತ್ತೆ, ರೋಡ್ ಹೊಂಡ ಆಗುತ್ತೆ. ಆಮೇಲೆ ನಾವು ಯಾವತ್ತು ಹೋಗಿದ್ರೆ ಅಲ್ಲಿ ಬಿದ್ದು ಬಿಡ್ತೀವಿ. ಆಮೇಲೆ ಆವಾಗ ಸೋತು ಹೋಗ್ಲಿಕ್ಕಲ್ಲ. ಆಮೇಲೆ ಹಲ್ಲೆಲೂಯ. ನಮ್ಮ ಮೇಲೆ ಬರುವಂಥ ಕೇಡುಗಳು, ನಮಗೆ ವಿರೋಧವಾಗಿ ಬರುವಂಥ ವ್ಯಕ್ತಿಗಳು ಕಾರಣ ದೇವರಿಗೆ ಗೊತ್ತಿದೆ. ನಮ್ಮನ್ನು ಮುಂದೊಂದು ಸ್ಥಾನಕ್ಕೆ ಕರ್ಕೊಂಡು ಹೋಗುವಾಗ ಇವೆಲ್ಲ ಸಂಭವಿಸುತ್ತೆ. ಆಮೇನ್. ಸ್ವಂತ ಅಣ್ಣ ತಮ್ಮಂದ್ರು ಏನಾದ್ರು ವಿರೋಧಿಗಳಾದ್ರು. ಆಮೇನ್. ಎರಡನೇದಾಗಿ ಅವನು ಒಳ್ಳೆ ಕನಸು ಕಂಡವನು. ದೇವ್ರು ಅವನ ಜೊತೆ ಕನಸಲ್ಲಿ ಮಾತನಾಡ್ತಾನೆ. ಇವತ್ತು ನಿನಗೇನಾದರೂ ದೇವರ ಅಭಿಷೇಕ ಇದ್ದರೆ ಅದನ್ನು ಜನ ತಿರಸ್ಕರಿಸ್ತಾರೆ. ನಿನಗೆ ಕನಸು ಕಾಣುವ ಅಭಿಷೇಕ ಇದೆಯಾ? ರೋಗಿಗಳನ್ನು ಸೌಖ್ಯ ಮಾಡುವ ಅಭಿಷೇಕ ಇದೆಯಾ? ಪ್ರವಾದನೆಯನ್ನು ಹೇಳುವ ಅಭಿಷೇಕ ಇದೆಯಾ?
ಆರಾಧನೆ ಮಾಡುವ ಅಭಿಷೇಕ ಇದೆಯಾ? ಸಭೆಯ ಲೀಡರ್ಶಿಪ್ ಅನ್ನ ತೆಗೆದುಕೊಳ್ಳುವಂತ ಅಭಿಷೇಕ ಇದೆಯಾ? ನಿನ್ನನ್ನು ತಿರಸ್ಕಾರ ಮಾಡ್ತಾರೆ. ನಿನ್ನನ್ನೇನು ಮಾಡ್ತಾರೆ? ತಿರಸ್ಕಾರ ಮಾಡ್ತಾರೆ. ನೀನು ಕುಗ್ಗಿ ಹೋಗೋದಕ್ಕಲ್ಲ, ನೆನಪಿಟ್ಟುಕೋ, ನಿನ್ನ ಮೇಲೆ ವಾಗ್ದಾನ ಇರೋದ್ರಿಂದ ಅವರು ತಿರಸ್ಕಾರ ಮಾಡ್ತಾರೆ. ನಿನ್ನ ಮೇಲೆ ದೇವರು ವಾಗ್ದಾನ ಕೊಟ್ಟಿರೋದರಿಂದ ನಿನಗೆ ಕಣ್ಣೀರು ಬರ್ತಾ ಇದೆ. ನಿನಗೆ ವಾಗ್ದಾನ ಇಲ್ಲದವರನ್ನು ನೋಡು, ಅವ್ರ ಕಣ್ಣೀರಲ್ಲಿಲ್ಲ. ಅವರ ಜೀವನ ಎಲ್ಲ ಆರಾಮಾಗಿ ನೈಸ್ ರೋಡ್ ತರ ಇದೆ. ಆಮೆನ್. ಹಾಲೆಲೂಯ, ಹಾಲೆಲೂಯ. ನಿನ್ಗೆ ಏನಾದ್ರೂ ದೇವ್ರು ಇಟ್ಟಿದ್ದಾನೆ ಅಂದ್ರೆ ನೀನ್ ಇದನ್ನ ಹಾದು ಹೋಗ್ಲೇಬೇಕು. ಅವಮಾನ ಬರುತ್ತೆ, ನಿಂದೆ ಬರುತ್ತೆ. ಆಮೆನ್. ಸ್ವಂತದವರು ವಿರೋಧವಾಗಿ ಎದ್ದೇಳ್ತಾರೆ, ರೋಗಗಳು ಬರುತ್ತೆ, ಕಾಯಿಲೆಗಳು ಬರುತ್ತೆ. ಇದು ನೀನು ಸೋತು ಹೋಗ್ಲಿಕ್ಕಲ್ಲ, ಅದರಲ್ಲಿಯೂ ನೀನು ಸ್ತೋತ್ರ ಹೇಳಿ, ಅದರಲ್ಲಿಯೂ ನೀನು ಉಪವಾಸ ಮಾಡಿ, ಅದರಲ್ಲಿಯೂ ನೀನು ಪ್ರಾರ್ಥನೆ ಮಾಡಿದ್ರೆ 2ನೇ ಲೆವೆಲ್ ಅನ್ನ ದೇವರು ಕರ್ಕೊಂಡು ಹೋಗುವವನಾಗಿದ್ದಾನೆ. ನಿನ್ನ ವಾಗ್ದಾನವನ್ನ ದೇವರು ನೆರವೇರಿಸುವವನಾಗಿದ್ದಾನೆ. ನಿನ್ನ ಅಭಿಷೇಕವನ್ನ ದೇವರು ಹೆಚ್ಚಿಸುವವನಾಗಿದ್ದಾನೆ. ಆಮೆನ್. ಆದಿಕಾಂಡ 37ನೇ ಅಧ್ಯಾಯದ 24ನೇ ವಾಕ್ಯಕ್ಕೆ ಬಂದಾಗ, ಆದಿಕಾಂಡ 37ನೇ ಅಧ್ಯಾಯ 24ನೇ ವಾಕ್ಯಕ್ಕೆ ಬಂದಾಗ, ನಾವು ಯೋಸೇಫನನ್ನ ತೆಕ್ಕೊಂಡೋಗಿ ಗುಂಡಿಗೆ ಹಾಕ್ತಾರೆ. ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದಿಟ್ಟು ತೆಗೆದು ಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಏನ್ ಮಾಡಿದ ಇವನು ತಪ್ಪು? ಒಂದು ಪ್ರಶ್ನೆ ನಂದು. ಯೋಸೇಫ ಅಣ್ಣಂದ್ರಿಗೆ ಏನು ಮಾಡಿದ? ಯೋಸೇಫನು ಅಣ್ಣಂದ್ರಿಗೆ ಒಂದು ಮಾತಾದ್ರೂ ಆಡಿದ್ನ? ಇಲ್ಲ. ಒಂದು ಹೊಟ್ಟೆ ಕಿಚ್ಚಾದ್ರೂ ಪಟ್ನ? ಇಲ್ಲ. ಹಾಗಾದ್ರೆ ಇವತ್ತು ನೀನು ಕೂತ್ಕೊಂಡು ಆಲೋಚನೆ ಮಾಡಬಹುದು, ದೇವ್ರೇ ನಾನು ಏನ್ ತಪ್ಪು ಮಾಡಿದೆ, ದೇವ್ರೇ ನಾನು ಏನು ಮಾಡಿದೆ, ದೇವ್ರೇ ನನ್ನಿಂದ ಎಲ್ಲಿ ತಪ್ಪಾಯ್ತು, ನಾನು ಉಪವಾಸ ಮಾಡ್ತಾ ಇಲ್ವಾ, ನಾನು ಪ್ರಾರ್ಥನೆ ಮಾಡ್ತಾ ಇಲ್ವಾ, ನಾನು ಸಭೆಗೆ ಹೋಗ್ತಾ ಇಲ್ವಾ, ನಾನು ಸಭೆಯಲ್ಲಿ ನಂಬಿಗಸ್ತನಾಗಿ ಇಲ್ವಾ, ಹಾಗಾದ್ರೆ ನನಗೆ ಯಾಕೆ ಈ ಕಷ್ಟ? ಒಂದು ಸಾರಿ ಯೋಸೇಫನನ್ನ ನೋಡು. ದೇವರ ವಾಗ್ದಾನ ಯೋಸೇಫನ ಮೇಲೆ ಇದೆ. ಆಮೆನ್. ದೇವರ ಕರೆಯುವಿಕೆ ಯೋಸೇಫನ ಮೇಲೆ ಇದೆ. ದೇವರ ಪ್ರಧಾನ ಮಂತ್ರಿಯಾಗಿ ಅವನನ್ನ ಐಗುಪ್ತ ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ನೇಮಿಸಬೇಕೆನ್ನುವುದು ದೇವರಿಗಿದೆ. ಹಾಗಾಗಿ ಅವನನ್ನ ತೆಗೆದುಕೊಂಡು ಹೋಗಿ ಗುಂಡಿಯಲ್ಲಿ ಹಾಕಿದ್ರು. ದೇವರ ವಾಗ್ದಾನ ಇದ್ರೆ ನಿನಗೆ ವಿರುದ್ಧವಾಗಿ ಗುಂಡಿಯಲ್ಲ ಬಾವಿಯಲ್ಲಿ ಹಾಕಿದ್ರು, ಕೆಂಪು ಸಮುದ್ರಕ್ಕೆ ದೂಡಿದ್ರು, ಪದ್ಮೋಸ್ ದ್ವೀಪದಲ್ಲಿ ತಕ್ಕೊಂಡೋಗಿ ನಿನ್ನನ್ನು ಹಾಕಿದ್ರು. ನಿನ್ನ ಮೇಲೆ ವಾಗ್ದಾನ ಇದ್ರೆ ಒಬ್ಬ ಮನುಷ್ಯ ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಬ್ಬ ವ್ಯಕ್ತಿ ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ಮಾತು ನಿನ್ನನ್ನು ಕೆಳಗಡೆ ಹಾಕ್ಲಿಕ್ಕಾಗಲ್ಲ, ಒಂದು ನಿನ್ನ ಜೀವಿತದಲ್ಲಿ ನಡೆಯುವ ಕಹಿ ಘಟನೆಗಳು ನಿನ್ನನ್ನು ಕೆಳಕ್ಕೆ ಅದುಮೋದಿಲ್ಲ, ಅದು ನಿನ್ನನ್ನು ಮೇಲೆ ಕೆತ್ತುವಂಥದ್ದಾಗಿದೆ. ಕೆಳಗೆ ಅದುಮುತ್ತಿರುವಂತಹ ಆ ಘಟನೆಗಳು, ಕಹಿ ಘಟನೆಗಳನ್ನ ನೋಡಿ ಹೇಳಬೇಡ, ನಿನ್ನ ದೇವರನ್ನ ನೋಡಿ ಹೇಳು. ನನ್ನನ್ನು ಕರೆದಾತನು ನನ್ನ ಸಂಗಡ ಇದ್ದಾನೆ. ನನ್ನ ಕಣ್ಣೀರಾದ್ರೂ ಪರವಾಗಿಲ್ಲ, ಗುಂಡಿ ಆದ್ರೂ ಪರವಾಗಿಲ್ಲ, ಸಮುದ್ರ ಆದ್ರೂ ಪರವಾಗಿಲ್ಲ, ಪದ್ಮೋಸ್ ದ್ವೀಪದಲ್ಲಿ ಎಸೆದ್ರೂ ಪರವಾಗಿಲ್ಲ, ನನ್ನ ಹತ್ರ ಮಾತನಾಡ್ಲಿಕ್ಕೆ ಒಬ್ರು ಇದ್ದಾರೆ, ಆತನ ಹೆಸರು ಯೇಸು. ಮೇನ್ ಗುಂಡಿಯಲ್ಲಿ ಹಾಕಿದ್ರು. ನಿನ್ನನ್ನಿವತ್ತೇನೆಲ್ಲ ಪ್ಲಾನ್ ಮಾಡಿ ನಿನ್ನ ವಿರುದ್ಧವಾಗಿ ಹೆಣಿತಾರೆ, ನಿನ್ನ ವಿರುದ್ಧವಾಗಿ ಮಾತನಾಡ್ತಾರೆ, ನಿನ್ನ ವಿರುದ್ಧವಾಗಿ ಅಹಿತೋಪೇಲನ ಆಲೋಚನೆಗಳನ್ನು ಮಾಡ್ತಾರೆ. ಒಂದು 3 ಜನ ಕೂತ್ಕೊಂಡು 4 ಜನ ಕೂತ್ಕೊಂಡು ನಿನ್ನನ್ನು ಯಾವ ರೀತಿ ಗುಂಡಿಗೆ ಹಾಕೋದಂತ ಪ್ಲಾನ್ ಮಾಡ್ತಾರೆ, ನಿನ್ನನ್ನು ಯಾವ ರೀತಿ ಅವಮಾನ ಮಾಡೋದಂತ ಪ್ಲಾನ್ ಮಾಡ್ತಾರೆ, ನಿನ್ನನ್ನು ಯಾವ ರೀತಿ ಕಾಲು ಎಳೆಯುವುದು ಅಂತ ಅವರು ಪ್ಲಾನ್ ಮಾಡ್ತಾರೆ. ನಾವು ಇಲ್ಲದಿದ್ರೆ ಇವ್ರು ಹೇಗೆ ಬದುಕುತ್ತಾರೆ ನೋಡೋಣ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಗೊತ್ತಿಲ್ಲ ನೀನೆಷ್ಟೇ ಪ್ಲಾನ್ ಮಾಡಿದ್ರು ಅಹಿತೋಪೇಲನ ಆಲೋಚನೆಗಳನ್ನು ನಿಷ್ಫಲ ಮಾಡುವಂತಹ ಒಬ್ಬ ದೇವರು ನಮಗಿದ್ದಾರೆ, ಒಬ್ಬ ದೇವರು ನಮಗಿದ್ದಾರೆ. ಆತನು ನಮ್ಮ ಕೂಗನ್ನ ಕೇಳ್ತಾನೆ, ಆತನು ನಮ್ಮ ಮೊರೆಗೆ ಕಿವಿಗೊಡ್ತಾನೆ, ಆತನು ನಮ್ಮ ಕಣ್ಣೀರನ್ನ ತೆಗೆದು ಹಾಕ್ಲಿಕ್ಕೆ ಶಕ್ತನಾಗಿದ್ದಾನೆ. ಯಾವ ದುಷ್ಟನ ಪ್ಲಾನು ನಿನ್ನ ಮೇಲೆ ನಡೆಯೋದಿಲ್ಲ, ಯಾವ ದುಷ್ಟನ ಪ್ಲಾನು ನಿನ್ನ ಸಭೆಯ ಮೇಲೆ ನಡೆಯೋದಿಲ್ಲ, ಯಾವ ದುಷ್ಟನ ಪ್ಲಾನು ನಿನ್ನ ಕುಟುಂಬದ ಮೇಲೆ ನಡೆಯೋದಿಲ್ಲ. ಕಾರಣ ನಿನಗೆ ಗುಂಡಿಯಲ್ಲಿ ಹಾಕಿದ್ರು, ಎತ್ತಲಿಕ್ಕೆ ಒಬ್ಬ ದೇವರು ನಿನ್ನ ಸಂಗಡ ಇದ್ದಾರೆ. ಜಕರ್ಯ
ಜಕರ್ಯ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ಬಂದಾಗ, ಯಾಕೆ ನಿನಗಿದು ಸಂಭವಿಸುತ್ತೆ ಅಂದ್ರೆ ದೇವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಅಲ್ಲ, ಬೆಳ್ಳಿಯಂತೆ ಶೋಧಿಸುವೆನು. ಏನ್ ಮಾಡ್ತಾರೆ ದೇವರು? ಅಲ್ಲ, ನಿನ್ನ ಬೆಳ್ಳಿಯಂತೆ ಅಲ್ಲ, ಇನ್ನೂ ಶೋಧನೆ ಮಾಡ್ಲಿಲ್ಲ, ತಕೊಂಡೋಗಿ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಆಗ್ಲೇ ಕೂಗ್ಲಿಕ್ಕೆ ಶುರುವಾಯ್ತು ನೋಡಿ ನಿಂದು. ದೇವರು ನಿನ್ನನ್ನು ಶೋಧಿಸಿ ನಿನಗೊಂದು ಸ್ಥಾನ ಕೊಡಬೇಕು, ನಿನಗೊಂದು ಅಭಿಷೇಕ ಕೊಡಬೇಕು, ನಿನಗೊಂದು ತಲಾಂತು ಕೊಡಬೇಕು, ನಿನಗೊಂದು ದೊಡ್ಡ ಒಂದು ಸ್ಥಾನ ಕೊಡಬೇಕು ಅಂತ ದೇವರಿಗೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅಷ್ಟೇ. ಆಗ್ಲೇ ಕೂಗ್ಲಿಕ್ಕೆ ಶುರುವಾಯ್ತು ನೋಡಿ ಬೊಬ್ಬೆ. ಅಯ್ಯೋ, ದೇವರಿದ್ರೆ ಇದೆಲ್ಲ ಆಗ್ತಿತ್ತ? ದೇವರಿಲ್ವಾ? ನಮ್ಮ ಬರಲಿಕ್ಕೆ ಆಗದೆ, ಸಭೆಗೆ ಬರಲಿಕ್ಕೆ ಬೇಸರ, ದೇವರಿಲ್ಲ. ನೀವೇ ಹೇಳ್ಕೊಳ್ಳು ದೇವರಿಲ್ಲ ಅಂತ. ದೇವರಿಲ್ಲದೆ ಯೋಸೆಫನನ್ನ ಗುಂಡಿಯಿಂದ ಎತ್ತಿದ್ರ? ಉತ್ತರ ಕೊಡ್ರಿ. ದೇವರಿಲ್ಲದೆ ಕೆಂಪು ಸಮುದ್ರ ವಿಭಾಗ ಮಾಡಿದ್ರ? ಅದೇನು ಅದು ಸ್ಟೋರಿಯಾ? ಅದು ಕಥೆನಾ? ದೇವರಿಲ್ಲದೆ ಸತ್ತ 4 ದಿನದ ಲಾಜರಸನನ್ನು ಎಬ್ಬಿಸಿದ್ರ? ದೇವರಿಲ್ಲದೆ ಇಲ್ಲಿ ಕೂತಿರುವ ನಿನ್ನ ರೋಗ ವಾಸಿ ಮಾಡಿದ್ರ? ಡಾಕ್ಟರ್ ಮಾಡಿದ್ದ ನಿನಗೆ? ದೇವರಿಲ್ಲದೆ ಇವತ್ತು ಯೇಸುವೆ ಅಂತ ಕೂಗಿದಾಗ ಕಷ್ಟ, ಕಣ್ಣೀರು ಹೋಯ್ತಲ್ಲ. ಆಮೇಲೆ ದೇವರಿಲ್ಲದೆ ಇಲ್ಲಿ ಬಂದು ಕೂತಿದ್ಯಾ ನೀನು? ದೇವರಿಲ್ಲದೆ ಆರಾಧನೆಗೆ ಹೋಗ್ತಾ ಇದ್ದೀಯಾ? ದೇವರಿಲ್ಲ 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 ಬಾಯಲ್ಲಿ ಕೆಲವರು ಹೇಳ್ತಾರೆ, ಆರಾಧನೆಗೆ ಮಾತ್ರ ಬರ್ತಾರೆ. ಆಮೇಲೆ ದೇವರಿಲ್ಲ ಅಂದ್ರೆ ಆರಾಧನೆ ಬರ್ತೀವ ನಾವು? ಒಳಗಡೆ ಗೊತ್ತು ದೇವರಿದ್ದಾನೆ ಅಂತ, ಸಿಟ್ಟಲ್ಲಿ ಬಾಯಲ್ಲಿ ಹೇಳೋದು. ದೇವರಿದ್ರೆ ಆಗ್ತಿತ್ತಾ? ಆಮೇಲೆ ಲಾಜರಸನ ಸಹೋದರಿ ಹೇಳ್ತಿದ್ರು, ಯೇಸುವೆ ನೀನು ಇಲ್ಲಿದ್ದಿದ್ರೆ ಈಗ ಆಗ್ತಿರ್ಲಿಲ್ಲ. ಯೇಸು ಎಲ್ಲಿದ್ರು ಆಗುದಾಗುತ್ತೆ. ಆಮೇಲೆ ಯೇಸು ಇಲ್ಲಿದ್ರು ಆಗುತ್ತೆ, ಅಲ್ಲಿದ್ರು ಆಗುತ್ತೆ. ಯಾಕಂದ್ರೆ ಯೇಸುವಿನ ಚಿತ್ತ. ಬೆಳ್ಳಿಯಂತೆ ಶೋಧಿಸುವೆನು, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು. ನಿನ್ನನ್ನು ಏನ್ ಮಾಡ್ತಾ ಇದ್ದಾರೆ? ಅಲ್ಲ, ಒಂದು ಶುದ್ಧಿ ಮಾಡುವಾಗ ಇಷ್ಟು ಕೂಗುದ ನೀನು? ನಿನ್ಗೆ ಸ್ಥಾನ ಬೇಕಾ ಬೇಡವಾ? ದೇವ್ರು ಕೊಡುವ ಸ್ಥಾನ ಬೇಕಾ ಬೇಡವಾ? ದೇವ್ರು ಕೊಡುವ ಅಭಿಷೇಕ ಬೇಕಾ ಬೇಡವಾ? ಆಮೇನ್ ಯೇಸು ಶಿಲುಬೆಯಲ್ಲಿ ಮಳೆಗಳನ್ನ ಒಡೆಸಿಕೊಂಡು ಮುಳ್ಳಿನ ಕಿರೀಟ ಧರಿಸಿ 39 ಚಡಿಯೇಟುಗಳನ್ನ ಬೆನ್ನ ಮೇಲೆ ಪಡ್ಕೊಂಡ ಮೇಲೆ ದೇವರು, ತಂದೆಯಾದ ದೇವರು ನೋಡಕ್ಕಾಗಲ್ಲ, ಅವರಿಗೆ ಆಗುವಂತಹ ಆ ಒಂದು ದೇವರ ಚಿತ್ತದ ಪ್ರಕಾರ ಆದಂಥ ಹಿಂಸೆಗಳು, ಅದನ್ನು ನೋಡಿದ ತಂದೆಯಾದ ದೇವರು ಪರಲೋಕದ ಬೀಗದ ಕೈಯನ್ನು ಕೊಡ್ತಾರೆ. ಯೇಸು ತನ್ನ ಇಷ್ಟ ಬಂದವರಿಗೆ ಕೊಡ್ತಾರೆ ಅದನ್ನು. ಆಮೇನ್. ಇವತ್ತು ಯೇಸು ಜಸ್ಟ್ ನಿನ್ನನ್ನು ಹಿಡ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಅಂತ ಕಷ್ಟ ನಿನ್ಗೆ 39 ಚಡಿಯೇಟು ಬಿತ್ತ? ನಿನ್ನ ಕೈಗಳಿಗೆ ಮೊಳೆ ಆಡಿಸಿದ್ರ? ನೀನು ಮಾಡದೇ ಇರುವ ತಪ್ಪಿಗೆ? ಇಲ್ಲ. ಮುಳ್ಳಿನ ಕಿರೀಟ ಹಾಕಿ ಹೊಡೆದ್ರ? ಇಲ್ಲ. ಎಲ್ಲ ಇಲ್ಲ ಅಂತೀರಿ. ಆದ್ರೆ ದೇವರು ಒಂದು ಸಣ್ಣ ಪ್ರಮಾಣದಲ್ಲಿ, ನಿನ್ನ ಕುಟುಂಬದಲ್ಲಿ ಶೋಧನೆ ಇರಬಹುದು, ನಿನ್ನ ಮಕ್ಕಳಲ್ಲಿ ಶೋಧನೆ ಇರಬಹುದು, ಸಭೆಯಲ್ಲಿ ಶೋಧನೆ ಇರಬಹುದು, ಶರೀರದಲ್ಲಿ ಶೋಧನೆ ಇರಬಹುದು, ಹಣಕಾಸುಗಳಲ್ಲಿ ಶೋಧನೆ ಇರಬಹುದು, ಅನ್ಯ ಜನರಿಂದ ನಿನಗೆ ಶೋಧನೆಗಳು ಬಂದಿರಬಹುದು. ಅದು ಬರುವಾಗಲೇ ನೀನು ಆಡುವಂತ ಮಾತು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಮ್ಯಾನ್, ಉಪವಾಸಗಳನ್ನ ಇನ್ನೂ ಮಾಡ್ತೀನಿ. ಒಂದು ಶೋಧನೆ ಬಂದಾಗ, ಮೊನ್ನೆ 7 ದಿನ ಉಪವಾಸ ಮಾಡಿದೆ, ಶೋಧನೆ ಬಂತು, ಇನ್ನು ಮಾಡಲ್ಲ. ಮ್ಯಾನ್, ಮೊನ್ನೆ 3 ದಿನ ಉಪವಾಸ ಮಾಡಿದೆ, ಭಯಂಕರ ಶೋಧನೆ ಬಂತು, ಇನ್ನು ಮಾಡಲ್ಲ. ಈ ಮಾತು ನಿನ್ನಲ್ಲಿ ಬರಬಾರ್ದು. ಮೊನ್ನೆ 3 ದಿನ ಮಾಡಿದೆ, 3 ದಿನದಲ್ಲಿ ಶೋಧನೆ ಬಂದ್ರೆ ಇನ್ನು 7 ದಿನ ಮಾಡ್ತೇನೆ. ಶೋಧನೆಯನ್ನ ದೇವರು ಜಯಿಸಲಿಕ್ಕೆ ಸಾಮರ್ಥ್ಯ ಕೊಡ್ತಾರೆ. ಆಮೇಲೆ ದೇವ್ರು ಹೇಳ್ತಾರೆ, ಈ ಜಾತಿ ಉಪವಾಸದಿಂದಲೂ ಪ್ರಾರ್ಥನೆಯಿಂದಲ್ಲದೆ ಬಿಟ್ಟು ಹೋಗೋದಿಲ್ಲ ಅಂತ. ಆಮೇಲೆ ಕೆಲವೊಂದು ನಾವು ದೇವರ ಸನ್ನಿಧಾನಕ್ಕೆ ಬರಬೇಕು. ಶೋಧನೆಗಳಲ್ಲಿ ಹಾದು ಹೋಗುವಾಗ, ಬೆಳ್ಳಿಯಂತೆ ನಮ್ಮನ್ನು ಶೋಧಿಸುವಾಗ, ಬಂಗಾರದಂತೆ ನಮ್ಮನ್ನು ಶುದ್ಧಿ ಮಾಡ್ತಾ ಇರುವಾಗ ಒಂದು ಒಳಗಡೆ ಹೃದಯ ಹೇಳಬೇಕು, ದೇವರು ಇನ್ನೊಂದು ಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ದೇವರು ಇನ್ನೊಂದು ಅಭಿಷೇಕ ಕೊಡ್ತಾನೆ. ಇವತ್ತು ನಿನ್ನ ರೋಗಕ್ಕೆ ನೀನು ಪ್ರೇಯರ್ ಮಾಡ್ಕೊಳ್ಳುವಂಥ ವ್ಯಕ್ತಿ ಆಗಿರ್ಬೋದು, ಆದರೆ ಶೋಧನೆಯಲ್ಲಿ ಕಣ್ಣೀರಲ್ಲಿ ನೀನು ಹಾದು ಹೋಗ್ತಾ ಇದ್ದಿ ಅಂದರೆ ನಾಳೆ ಅನೇಕ ನಿನ್ನಂಥ ಸಾವಿರಾರು ವ್ಯಕ್ತಿಗಳಿಗೆ ನೀನು ಹೀಲ್ ಮಾಡುವವನಾಗಿ ದೇವರು ನಿನ್ನನ್ನು ಉಪಯೋಗಿಸಬಹುದು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಕಣ್ಣೀರನ್ನ ದೇವರ ಮುಂದೆ ಅದು ಸರಿಯಾದದಂತ ನಾವು ಯೋಚನೆ ಮಾಡಬೇಕು.
ನಮ್ಮ ಕಣ್ಣೀರನ್ನು ನೋಡಿ ಹೊರಗೆ ಹೋಗೋದಲ್ಲ. ನಮ್ಮ ಕಣ್ಣೀರು ಬಂದಾಗ ನಾವು ಪ್ರಾರ್ಥನೆ ಕಡಿಮೆ ಮಾಡೋದಲ್ಲ. ನಮ್ಮ ಕಣ್ಣೀರು ಬಂದಾಗ ಉಪವಾಸ ಕಡಿಮೆ ಮಾಡೋದಲ್ಲ. ನಮ್ಮ ಕಣ್ಣೀರು ಬಂದಾಗ ಗುಣಗುಟ್ಟದೆ ದೇವರ ಮುಂದೆ ಬರಬೇಕು. ಕಾರಣ ಯೋಸೇಫನು ಒಂದು ಮಾತನ್ನು ಆಡಲಿಲ್ಲ. ಎಷ್ಟು ಶೋಧನೆಗೆ ಒಳಪಟ್ಟ, ಕನಸನ್ನ ತಿರಸ್ಕಾರ ಮಾಡಿ ನಗಾಡಿದ್ರು. ಯೋಸೇಫನಿಗೆ ನಗಾಡಿದ್ರು. ಅಣ್ಣ ತಮ್ಮಂದ್ರೆಲ್ಲ ಕುಚ್ಚು ಕುಚ್ಚು ಮಾತಾಡ್ಕೊಂಡು ನಗಾಡಿದ್ರು. ಕನಸಂತೆ, ಕನಸು. ಇವನಿಗೊಂದು ಕನಸು ಬೀಳುದಂತೆ, ನಮ್ಗೆ ಯಾರಿಗೂ ಬೀಳಲಿಲ್ಲ, ಇವನಿಗೆ ಮಾತ್ರ ಕನಸು ಬೀಳುತ್ತಂತೆ. ಆಮೇಲೆ ನಾವೆಲ್ಲ ಇಷ್ಟಿಷ್ಟು ದೊಡ್ಡವರೆಲ್ಲ ಇದ್ದೀವಿ, ನಮ್ಮನ್ನೆಲ್ಲ ಬಿಟ್ಟು ದೇವ್ರು ಇವನ ಹತ್ರ ಮಾತಾಡಿದಂತೆ. ಶೇಮ್ ಮಾಡ್ತಾರೆ. ಇವರೊಂದು ಸಭೆ ಕಟ್ಟಿದ್ರಂತೆ, ಅವ್ರ ಸಭೆಯಲ್ಲಿ ಒಂದು ಆತ್ಮ ಇಲ್ಲ, ನಗಾಡ್ತಾರೆ. ಆ ನಗಾಡಿದಾಗ ಬಿದ್ದು ಹೋಗ್ಲಿಕ್ಕಲ್ಲ ದೇವ್ರು ನಿನ್ನನ್ನು ಮಾಡಿದ್ದು, ದೇವ್ರು ಅದರಿಂದ ಮೇಲಕ್ಕೆತ್ತಾನೆ. ಆಮೇನ್, ಆಮೇನ್. ಅಣ್ಣ ತಮ್ಮಂದ್ರು ವಿರೋಧಿ ಆದ್ರು, ಅದಕ್ಕಿಂತ ನಿದರ್ಶನ ನಮಗೆ ಬೇರೆ ಬೇಕಾಗಿಲ್ಲ. ಇವತ್ತು ಸಭೆಯವರು ವಿರೋಧಿ ಆಗ್ತಾರೆ, ಸ್ವಂತದವರು ವಿರೋಧಿ ಆಗ್ತಾರೆ, ಹೆಂಡತಿ ವಿರೋಧಿಯಾಗಿ ನಿಲ್ತಾಳೆ, ಸ್ವಂತ ಮಗನ ವಿರೋಧಿಯಾಗಿ, ದಾವಿದನಿಗೆ ಅಬ್ಷಾಲೋಮನ ವಿರೋಧಿಯಾಗಿ ನಿಂತ ಹಾಗೆ ಸ್ವಂತ ಮಗನ ವಿರೋಧಿಯಾಗಿ ನಿಲ್ತಾನೆ, ಸ್ವಂತ ಗಂಡನ ವಿರೋಧಿಯಾಗಿ ನಿಲ್ತಾನೆ. ಆದರೆ ಯೋಸೇಫನಿಗೂ ಅಣ್ಣಂದ್ರೆ ವಿರೋಧಿಯಾಗಿ ನಿಂತಾಗ ಅವನ ಮಾತನಾಡಲಿಲ್ಲ. ಕಾರಣ ಅವನ ಮೇಲೊಂದು ವಾಗ್ದಾನ ಇದೆ. ಆಮೆನ್. ವಾಗ್ದಾನ ಇರುವವರು ಅದನ್ನು ಮುಟ್ಟಬೇಕಾದ್ರೆ ಅನೇಕ ಕಣ್ಣೀರನ್ನು ನೀವು ದಾಟಿ ಹೋಗಬೇಕಾಗಿದೆ. ಆಮೆನ್, ಹಲ್ಲೆಲೂಯಾ. ಕಣ್ಣೀರೇ ಬೇಡ, ಕಷ್ಟನೇ ಬೇಡ. ಕೆಲವರು ನನ್ನ ಹತ್ರ ಈಗ ಇದಕ್ಕಿಂತ ಬೇರೆ ಯಾವುದಾದ್ರೂ ಶೋಧನೆ ಬಂದಿದ್ರೆ ನಾನು ಕೇಳ್ತೀನಿ, ನಿನ್ನ ಹಾಸಿಗೆಯಲ್ಲಿ ಮಲಗಿಸಿದ್ರೆ ಅವಾಗ ಏನು ಮಾಡೋದು? ದೇವರು ಕೊಡುವ ಶೋಧನೆನೇ ಬೆಸ್ಟು. ಆಮೇನ್. ನೀನು ಎಣಿಸ್ಬೇಡ, ಅಯ್ಯೋ ಇದಕ್ಕಿಂತ ಬೇರೆ ಏನಾಗಿದ್ರೆ ಭಾಳ ಒಳ್ಳೇದಾಗಿತ್ತು, ನೀನು ಯೋಚನೆ ಮಾಡೋದು ಬೇಡ. ದೇವ್ರಿಗೆ ಗೊತ್ತಿದೆ ಯಾವುದು ಕೊಟ್ಟರೆ ಯಾವುದು ನಿನಗೆ ಸರಿಯಾದದು, ಯಾವುದು ನಿನ್ನನ್ನು ಮೇಲೆ ಕೊಂಡೋಗ್ಬೇಕೆನ್ನೋದನ್ನು ದೇವರು ಮಾಡ್ತಾರೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿಂದ ಎಲ್ಲ ಪಾಸಾಗಿ, ಪ್ರೈಮರಿ ಸೆಕೆಂಡರಿ ಎಲ್ಲ ಪಾಸಾಗಿ ಐಗುಪ್ತಕ್ಕೆ ಹೋಗಿದ್ದಾನೆ. ಅಲ್ಲಿ ಅರಸನ ಹೆಂಡತಿಯೇ ವ್ಯಭಿಚಾರಕ್ಕೆ ಆತನನ್ನು ಕರೀತಾ ಇದ್ದಾಳೆ. ನೋಡ್ರಿ, ನೀವಾಗಿದ್ರೆ, ನಾನಾಗಿದ್ರೆ, ಯಪ್ಪ ಈ ಸೇವೆ ಸಾಕು, ಎಲ್ಲ ಸಾಕು ಅಂತೇಳಿ ವಾಗ್ದಾನನೂ ಬೇಡ, ಯಾವುದು ಬೇಡ ಅಂತೇಳಿ ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಳ್ತಾ ಇದ್ವಿ, ಆಲೋಚನೆ ಮಾಡ್ತಾ ಇದ್ವಿ. ಆದರೆ ಯೋಸೇಫನು ಇಲ್ಲೆಲ್ಲ ದೇವರು ತಪ್ಪಿಸಿ ಅಲ್ಲಿ ಕಳಿಸಿದ್ರೆ, ಅಲ್ಲಿ ನೋಡ್ರಿ ಅವನ ಹೆಂಡತಿಯಿಂದ ಆತನು ಕಣ್ಣೀರಿಗೆ ಒಳಗಾದನು. ಅಷ್ಟೇ ಹೌದಾ, ಇಲ್ಲಿ ಗುಂಡಿಯಲ್ಲಿ ಎತ್ತಿದ ದೇವರು ಅಲ್ಲಿ ಸೆರೆಮನೆಯಲ್ಲಿ ಪುನಃ ಹಾಕ್ತಾರೆ. ನಾವಾಗಿದ್ರೆ ಏನು ಹೇಳ್ತಿದ್ವಿ? ಆ ಗುಂಡಿಯಲ್ಲೇ ಸತ್ತೋಗಿದ್ರೆ ಒಳ್ಳೇದಾಗ್ತಿತ್ತು. ಆಮೇಲೆ ನಮ್ಮನ್ನ ಗುಂಡಿಗೆ ಹಾಕಿದ್ರಲ್ಲ, ಕರ್ತನೆ ಆ ಗುಂಡಿಯಲ್ಲೇ ಹೋಗಿದ್ರೆ ಇದೆಲ್ಲ ಬೇಕಿತ್ತ ನನಗೆ? ನಾವು ಹೇಳಿದ್ವೇ ಇಲ್ವಾ? ಹೇಳಿದ್ವೇ ಇಲ್ವಾ? ಅಯ್ಯೋ ಇದೆಲ್ಲ ಯಾಕೆ ಬೇಕಿತ್ತು? ಹಂಗೆ ಆಗಿದ್ರೆ ಒಳ್ಳೇದಾಗ್ತಿತ್ತು, ಹಿಂಗೆ ಆಗಿ ನಾನೇ ಅಂತ ಹೇಳಿದ್ದೀನಿ, ಅದಕ್ಕೆ ಹೇಳಿದ್ದು. ದೇವ್ರು ಕ್ಷಮಿಸಲಿ. ಆಮೇನ್. ಕೆಲವೊಮ್ಮೆ ಕಷ್ಟ ಬಂದಾಗ, ಕಣ್ಣೀರು ಬಂದಾಗ ಹೇಳಿದ್ದೀವಿ. ಆದರೆ ದೇವ್ರು ಹೇಳ್ತಾನೆ, ನಿನ್ನ ಕಣ್ಣೀರು, ನಿನ್ನ ಕಷ್ಟ, ನಿನ್ನ ಅವಮಾನ ಮಾಡಿತ್ತು ನಿನಗೆ ಇನ್ನೊಂದು ಲೆವೆಲಿಗೆ ದೇವರು ನಡೆಸೋದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ಬೆಳ್ಳಿಯಂತೆ ನಿನ್ನನ್ನು ಶೋಧಿಸಿದೆನೋ, ಬಂಗಾರದಂತೆ ಶುದ್ಧಿ ಮಾಡುವೆನು. ದೇವ್ರು ಮಾಡುವ ಶುದ್ಧಿ ಇವತ್ತು ಯಾರಿಗೂ ಬೇಡ. ದೇವ್ರು ಶೋಧಿಸಿದ್ರೆ ಯಾರಿಗೂ ಬೇಡ. ದೇವ್ರು ನಿಮ್ಮನ್ನ ಪುಟಕ್ಕೆ ಹಾಕಿ ಚಿನ್ನದಂತೆ ಶೋಧಿಸಿ ಇನ್ನೊಂದು ಮಾರ್ಗವನ್ನು ದೇವರು ನಡೆಸುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆದಿಕಾಂಡ 50ನೇ ಅಧ್ಯಾಯದ 20ನೇ ವಾಕ್ಯ ಹೇಳುತ್ತೆ, ಒಂದು ಪ್ರಧಾನಿ ಆಗಬೇಕಾದ್ರೆ ಸುಮ್ಮನೆ ಆಗೋದಲ್ಲ. ಏನು? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ರಿ. ಜನ ತಿಳ್ಕೊಳ್ಳೋದು, ನಾನು ಹಿಂಗೆ ಮಾಡಿದರೆ ಇವ್ರು ಬಿದ್ದು ಹೋಗ್ತಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಹಂಗೆ ಮಾಡಿದರೆ ದೇವ್ರು ಉನ್ನತ ಸ್ಥಾನಕ್ಕೆ ಕರ್ಕೊಂಬರ್ತಾನೆ. ಆಮೆನ್. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿ. ಅಯ್ಯೋ, ಕೆಲವರೆಲ್ಲ ಎಣಿಸ್ತಾರೆ, ನಾನಿದ್ರೇನೆ ಕೋಳಿ ಕೂಗೋದು ಬೆಳಿಗ್ಗೆ. ಆಮೆನ್.
ಕೆಲವರು ಎಣಿಸ್ತಾರೆ, ನಾನು ಈ ಊರಲ್ಲಿದ್ರೇನೆ ಬೆಳಿಗ್ಗೆ ನನ್ನ ಕೋಳಿನೇ ಕೂಗಿ ಎಲ್ಲ ಹೇಳೋದಂತ. ಬಟ್ ಕೋಳಿ ತಗೊಂಡು ಬೇರೆ ಊರಿಗೆ ಹೋದಾಗ ಗೊತ್ತಾಯ್ತು ಇಲ್ಲಿ ಯಾವಾಗಲೂ ಬೆಳಗಾಗತ್ತೆ ಅಂತ. ಕಾರಣ ಬೆಳಕು ಕತ್ತಲನ್ನ ಕೊಡುವ ದೇವರು. ಕೋಳಿ ಕೂಗಿದ ತಕ್ಷಣ ಬೆಳಗಾಗೋದಲ್ಲ, ಬೆಳಗನ್ನ ದೇವರು ಆಲ್ರೆಡಿ ಸಿದ್ಧ ಮಾಡಿ ಇಟ್ಟಿದ್ದಾರೆ. ನಾನಿದ್ರೇನೆ ಅಲ್ಲಿ ಚೆನ್ನಾಗಿ ನಡೆಯೋದು, ನಾನಿದ್ರೇನೆ ಒಳ್ಳೆ ಆಗೋದು, ನಾನಿದ್ರೇನೆ ನಮ್ಮ ಕುಟುಂಬ ಚೆನ್ನಾಗಿ ನಡೆಯೋದು. ಇವೆಲ್ಲ ಹೊರಗಡೆ ಇಡ್ರಿ, ದೇವರಿದ್ರೇನೆ ಎಲ್ಲ ನಡೆಯೋದು. ದೇವರು ನಮಗೆ ಯಾರಾದ್ರೂ ಕೇಡಾಗಬೇಕು ಅಂತ ಬಯಸಿದ್ರೆ ಅದೇ ಕೇಡನ್ನ ದೇವರು ತಗೊಂಡು ಅದನ್ನ ಮೇಲಾಗಿ ಮಾಡ್ತಾರೆ. ಒಂದು ಗುಂಡಿಯಲ್ಲಿ ಹಾಕಿ ಅವನನ್ನ ಸಾಯಿಸಬೇಕಂತ ಪ್ರಯತ್ನ ಪಟ್ಟರು, ಅದೇ ಗುಂಡಿಯಿಂದ ಎತ್ತಿ ಪ್ರಧಾನ ಮಂತ್ರಿಯಾಗಿ ದೇವರು ಮಾಡಿದ್ರು. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರು ಒಳ್ಳೆಯವನಾಗಿದ್ದಾನೆ. ನಿನಗೆ ಕಣ್ಣೀರಿದೆಯೋ, ನಿನಗೆ ಕಷ್ಟ ಇದೆಯೋ, ನಿನಗೆ ಅವಮಾನ ಇದೆಯೋ, ಭಯ ಪಡಬೇಡ. ನಿನ್ನ ಮೇಲೆ ದೇವರ ವಾಗ್ದಾನ ಇದೆ. ಹಾಲೆಲೂಯ್ಯ. ನಿನ್ನ ಮೇಲೆ ದೇವರ ವಾಗ್ದಾನ ಇದೆ. ಕಷ್ಟ ಅಂತ ಹೇಳ್ಬೇಡ, ಕಣ್ಣೀರಂತ ಹೇಳ್ಬೇಡ. ಈ ಕಣ್ಣೀರು ಬರೋದಕ್ಕೆ ಕಾರಣ ನಮ್ಮ ಮೇಲೆ ವಾಗ್ದಾನ ಇದ್ದಾಗ ಮಾತ್ರವೇ ಆ ಕಣ್ಣೀರಿನ ಕಣಿವೆಯಲ್ಲಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ಹಾದು ಹೋಗ್ಲಿಕ್ಕೆ ಸಾಧ್ಯ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಕಣ್ಣೀರು ನನ್ನನ್ನು ಬೀಳಿಸ್ಲಿಕ್ಕೆ ಬಂದದ್ದಲ್ಲ, ಕಣ್ಣೀರು ನನ್ನನ್ನು ನಾಶ ಮಾಡ್ಲಿಕ್ಕೆ ಬಂದದ್ದಲ್ಲ, ಕಣ್ಣೀರು ನನಗೆ ಈ ಲೋಕದ ಯಾತ್ರೆ ಮುಗಿಸ್ಲಿಕ್ಕೆ ಬಂದದ್ದಲ್ಲ. ಅದೇ ಯಾವ ಕಣ್ಣಿಂದ ಕಣ್ಣೀರು ಸುರಿಸಿದೀಯೋ ಅದೇ ಕಣ್ಣಿನಿಂದ ನೀನು ಮೇಲಾಗೋದನ್ನು ನೋಡ್ತೀಯ. ಹಾಲೆಲೂಯ್ಯ, ಹಾಲೆಲೂಯ್ಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಾಕ್ಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಾಕ್ಯ. ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟಗಳು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಓ ಹಾಲೆಲೂಯ್ಯ. ನಿಮ್ಮ ಬಾಯಲ್ಲಿ ಸ್ತೋತ್ರವೇ ಇಲ್ಲ ನೋಡ್ರಿ. ಹಾಲೆಲೂಯ್ಯ. ವಾಕ್ಯ ಹೇಳುತ್ತೆ, ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟ. ಇವತ್ತು ಪ್ರತಿ ಮನುಷ್ಯನು ಯೇಸುವನ್ನ ನಂಬಲಿಕ್ಕೆ ಬರುವಾಗ, ಅಯ್ಯೋ ಪರಲೋಕ ಅಂದ್ರೆ ಏನು, ದೀಕ್ಷಾ ಸ್ಥಾನ ಅಂದ್ರೆ ಏನು, ಅದೆಲ್ಲ ತಿಳ್ಕೊಂಡು ಪರಲೋಕದಲ್ಲಿ ನನಗೆ ಆ ಸ್ಥಾನ ಇದೆ, ಈ ಸ್ಥಾನ ಇದೆ, ಯೇಸುವಿನ ಪಕ್ಕ ನಿಂತ್ಕೊಳ್ತೀನಿ, ಯೇಸುವಿನ ಬದಿಯಲ್ಲಿ ನಿಂತ್ಕೊಳ್ತೀನಿ, ಕಾಲಡಿ ಕೂತ್ಕೊ, ಏನೆಲ್ಲ ಬರ್ತಾರೆ. ಬಹಳ ಖುಷಿ. ಆಮೇನ್, ಪರಲೋಕದಲ್ಲಿ ನನಗೊಂದು ಸ್ಥಾನ ಇದೆ, ಹಾಡು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಕಷ್ಟಗಳು ಬಂದಾಗ, ಕಣ್ಣೀರು ಬಂದಾಗ, ನೋವು ಬಂದಾಗ ಯೇಸು ನೆನಪಿಗೇ ಬರಲ್ಲ, ಪರಲೋಕ ನೆನಪಿಗೇ ಬರಲ್ಲ. ಆಮೇಲೆ ಆಗ ಎಲ್ಲ ಕತ್ತಲೆ. ಆಮೇಲೆ ನಮಗೆ ಕಾಣೋದೊಂದೇ ಏನು, ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ಕಣ್ಣೀರು, ನಮಗೆ ಯಾಕೆ ಈ ಸೋಲು. ಆಮೇನ್. ಯಾಕಂದ್ರೆ ಅಣ್ಣ ನಿನ್ನ ಮೇಲೆ ವಾಗ್ದಾನ ಇದೆ. ಆಮೇನ್. ಅಕ್ಕ ನಿನ್ನ ಮೇಲೆ ವಾಗ್ದಾನ ಇದೆ, ತಾಯಿ ನಿನ್ನ ಮೇಲೆ ವಾಗ್ದಾನ ಇದೆ. ವಾಗ್ದಾನ ಬೇಡವಾ? ಈಗ ಹೇಳು, ದೇವರು ನಿನಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ವಾಗ್ದಾನಕ್ಕೆ ಹೋಗ್ಬೇಕಾ? ನೀನು ಹಂತ ಹಂತವಾಗಿಯೇ ಹೋಗಬೇಕು. ಇಲ್ಲಿಂದ ಜಂಪ್ ಮಾಡ್ಲಿಕ್ಕಾಗಲ್ಲ, ವಾಗ್ದಾನಕ್ಕೆ ಜಂಪ್ ಮಾಡ್ಲಿಕ್ಕಾಗಲ್ಲ. ಯಾವ ಜಂಪು ನಡೆಯೋದಿಲ್ಲ, ಯಾರ ಇಂಪ್ಲೆನ್ಸು ನಡೆಯೋದಿಲ್ಲ, ಯಾವ ಪಾಸ್ಟರ್ ಇಂಪ್ಲೆನ್ಸು ನಡೆಯೋದಿಲ್ಲ, ಯಾವ ಪ್ರವಾದಿಯ ಇಂಪ್ಲೆನ್ಸು ನಡೆಯೋದಿಲ್ಲ. ದೇವ್ರ ಇಂಪ್ಲೆನ್ಸ್ ಒಂದೇ ನಡೆಯೋದು ವಾಗ್ದಾನ ನೆರವೇರಬೇಕಾದ್ರೆ. ಆಮೇನ್. ಎಲ್ಲರೂ ಹೇಳ್ತಾರೆ, ಈ ಸಭೆಯಿಂದ ಆ ಸಭೆಗೆ ಹೋದ್ರೆ ಎಲ್ಲ ಚೆನ್ನಾಗಾಗತ್ತೆ. ವಾಗ್ದಾನ ಇದ್ರೆ ಯಾವ ಸಭೆಗೆ ಹೋದ್ರು ವಾಗ್ದಾನ ನೆರವೇರುವವರೆಗೂ ಅದು ಅನುಭವಿಸಲೇಬೇಕು. ಆಮೇನ್. ವಾಗ್ದಾನ ದೇವರು ನೆರವೇರಿಸುವ ತನಕ ಆ ಕಾರ್ಗತ್ತಲೆಯಲ್ಲಿ ನಾವು ಹೋಗಲೇಬೇಕು. ಪಾಸ್ಟರ್ಗಳು ಬದಲಾಯಿಸಕ್ಕಾಗಲ್ಲ. ಬದಲಾಯಿಸ್ಲಿಕ್ಕೆ ಒಂದು ಸಾಧ್ಯ, ಪ್ರಾರ್ಥನೆಯಿಂದ. ದೇವರ ಮುಂದೆ ಮಾಡುವ ಪ್ರಾರ್ಥನೆ ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ನಮ್ಮ ಕಣ್ಣೀರನ್ನು ಸಂತೋಷವಾಗಿ ಮಾರ್ಪಡಿಸಲಿಕ್ಕೆ ಪ್ರಾರ್ಥನೆ ಒಂದೇ ಕಾರಣವಾಗಿದೆ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾದರೆ ಕಣ್ಣೀರಿದ್ರೆ ನಿನಗೊಂದು ಗೊತ್ತಿರಬೇಕು, ಕ್ಷಣ ಮಾತ್ರ. ಆಮೇನ್. ನಮಗೆ ನೋಡ್ರಿ, ಒಂದು 15 ದಿನ, 1 ತಿಂಗಳು, 2 ತಿಂಗಳು, ಅಟ್ಲೀಸ್ಟ್ 1 ವರ್ಷ ಸಮಸ್ಯೆ ಬಂದಾಗ ಪೂರ ಕುಗ್ಗಿ ಹೋಗುದು. ಪೂರ ಅಂದರೆ ಒಂದು ಬಾಯಲ್ಲಿ ಒಂದು ವಾಕ್ಯ ಕೂಡ ಇಲ್ಲ. ನಮಗೆ ಅಂತಕ್ಕೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಮಗೆಲ್ಲ ಈ ಕೂಟ ಏನಕ್ಕೆ?
ಕೂಟಕ್ಕೆಲ್ಲ ಬರಲಿಲ್ಲಲ್ಲ ಅವರೆಲ್ಲ ಒಳ್ಳೇದಿಲ್ವಾ? ನೈಟ್ ಪ್ರೇಯರಿ ಬರಲಿಲ್ಲಲ್ಲ ಅವರೆಲ್ಲ ಚೆನ್ನಾಗಿಲ್ವಾ? ಚೆನ್ನಾಗಿದ್ದಾರೆ. ದೇವ್ರು ಚೆನ್ನಾಗಿ ಮಾಡ್ತಾರೆ. ಕಾಲ ಬಂದಾಗ ದೇವರೆಲ್ಲವನ್ನ ಸರಿಯಾದ ನ್ಯಾಯ ತೀರ್ಪು ನಮಗೆ ಮಾಡುವವರಾಗಿದ್ದಾರೆ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಹಗುರವಾದದ್ದು ಏನಾಗಿ ತೋರುತ್ತಂತೆ? ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವನ್ನು ತಂದು ಕೊಡುತ್ತೆ. ಕಣ್ಣೀರಿದ್ರೆ ನಿನಗೊಂದು ಗೌರವ ಬರುತ್ತೆ. ಕಣ್ಣೀರಿದ್ರೇನೆ ನಿನಗೊಂದು ಅಭಿಷೇಕ ದೇವರು ನೀಡುವಂಥದ್ದು. ನಿನಗೆ ಕಣ್ಣೀರಲ್ಲಿ ಆಗ್ತು ಹೋಗ್ತಾ ಇದ್ರೆ ನಿನ್ನ ಕಣ್ಣೀರೇ ಪರ್ಮನೆಂಟ್ ಅಲ್ಲ. ದೇವರು ವಾಗ್ದಾನ ನೆರವೇರಿಸುವಾಗ ಕಣ್ಣೀರನ್ನು ಸಂತೋಷವಾಗಿ ಮಾರ್ಪಡಿಸ್ತಾರೆ. ಆಗ ನಿನಗೆ ಒಂದು ಮಾನ ಬಂದ ಮೇಲೆ ಈ ಕಣ್ಣೀರು ಬಾ ಅಂದ್ರೂ ಬರೋದಿಲ್ಲ. ಆವಾಗ ನಿನ್ನ ಚೇಂಜಸ್ ಮಾಡಿರ್ತಾರೆ ದೇವರು. ಯೋಸೇಫನು ಪ್ರಧಾನಿ ಆದಾಗ ಈಗ ಅಣ್ಣ ತಮ್ಮಂದ್ರು ಬಂದು ಗುಂಡಿಗೆ ಹಾಕ್ಲಿ ನೋಡೋಣ. ಆಮೇಲೆ ಯೋಸೇಫನನ್ನ ಪ್ರಧಾನಿಯಾಗಿ ಮಾಡಿದ್ದಾರೆ. ಯಾವುದು? ಐಗುಪ್ತ ದೇಶಕ್ಕೆ ಅರಸನನ್ನ ಬಿಟ್ಟರೆ ಉಳಿದದೆಲ್ಲವೂ ನೋಡಿಕೊಳ್ಳುವಂಥದ್ದು ಯೋಸೇಫನು. ಇಡೀ ಬರಗಾಲ 7 ವರ್ಷ ಬರಗಾಲದಿಂದ ತತ್ತರಿಸ್ತಾ ಇದೆ. ಅಂತ ಸಮಯದಲ್ಲಿ ಈ ಗುಂಡಿಗೆ ಹಾಕಿದವರೆಲ್ಲ ಕೈ ನೀಡಿ ನಿಂತ್ಕೊಂಡಿದ್ದಾರೆ. ಆಮೆನ್, ಹಾಲೆಲೂಯ್ಯ. ನನಗೆ ಬಹಳ ಇಷ್ಟ ಆದದ್ದು ಆ ಗುಂಡಿಗೆ ಹಾಕಿದವರು, ಅವಮಾನ ಮಾಡಿದವರು, ಆ ಸಂದರ್ಭದಲ್ಲಿ ಅವನ ಕಣ್ಣೀರು ಬಿಡುವ ಹಾಗೆ ಮಾಡಿದವರು, ಅವನ ಅಂಗಿಯನ್ನ ಹರಿದವರು. ಹಾಲೆಲೂಯ್ಯ, ಹಾಲೆಲೂಯ್ಯ. ಅವನನ್ನ ತಿರಸ್ಕಾರ ಮಾಡಿದವರು ಈಗ ಅವನ ಮುಂದೆ ಹೋಗಿ ಕೈ ಚಾಚಿ ನಿಂತಿದ್ದಾರೆ. ಅಯ್ಯ, ಏನಾದ್ರೂ ಕೊಡಿ, ಸತ್ತೋಗ್ತಾ ಇದ್ದೇವೆ ಆಹಾರ ಇಲ್ಲದೆ. ಅದಕ್ಕೆ ಗುಂಡಿಗೆ ಹಾಕೋದು. ಈ ನಗಾಡ್ದವರೆಲ್ಲ ಬರಲಿ ಅಂತ ನಿನ್ನನ್ನು ಗುಂಡಿಗೆ ಹಾಕೋದು. ಈ ನಗಾಡ್ದವ್ರು ನಿನ್ನ ಕುರಿತು ಪ್ಲಾನ್ ಮಾಡ್ತಾ ಇದ್ರಲ್ಲ, ಅವರೆಲ್ಲ ಬರಲಿ ಅಂತ ನಿನ್ಗೆ ಸ್ವಲ್ಪ ಕಣ್ಣೀರು ಕೊಡೋದು. ಕಾರಣ ಆ ಕಣ್ಣೀರು ಇರೋದ್ರಿಂದ ಅವರೆಲ್ಲ ಬರ್ತಾರೆ. ಹಾಲೆಲೂಯ್ಯ. ನಿನ್ನನ್ನು ಗುಂಡಿಗೆ ಹಾಕಿರೋದ್ರಿಂದ ಅವರೆಲ್ಲ ಬರ್ತಾರೆ. ನೀನು ಸರಿಯಾಗಿ ಅವತ್ತಿಂದ ಅಪ್ಪನ ಜೊತೆ ಪ್ರೀತಿಯಿಂದ ಇದ್ದಿದ್ರೆ ಇವತ್ತು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಲ್ಲ, ಐಗುಪ್ತ ದೇಶಕ್ಕೂ ಹೋಗ್ಲಿಕ್ಕೆ ಆಗಲ್ಲ. ಕಾರಣ ಅಪ್ಪನ ಪ್ರೀತಿಯ ಮಗ. ಅಪ್ಪ ಎಲ್ಲಿ ಹೋಗ್ಲಿಕ್ಕೂ ಬಿಡಲ್ಲ, ಅಪ್ಪ ಒಂದು ಹೊರಗಡೆ ಹೋಗ್ಲಿಕ್ಕೂ ಬಿಡಲ್ಲ. ಕಾರಣ ಒಂದು ಒಳ್ಳೆ ನಿಲುವಂಗಿಯನ್ನು ಕೊಟ್ಟು ಬಹಳ ಪ್ರೀತಿಯಿಂದ ಸಾಕಿದ್ರೆ ನಿನಗೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಲ್ಲ. ನಿನಗೆ ಯಾವಾಗ ಅವಮಾನ ಬರುತ್ತೋ, ಯಾವಾಗ ನಿಂದೆ ಬರುತ್ತೋ, ಯಾವಾಗ ನಿನ್ನನ್ನು ಗುಂಡಿಯಲ್ಲಿ ಹಾಕಿ ಅದುಮುತ್ತಾರೋ, ಯಾವಾಗ ಕಷ್ಟಗಳು ನಿನ್ನ ತಲೆಯ ಮೇಲೆ ಬಂದು 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 ಗಟ್ಟಿ ಆಗುತ್ತೋ, ಆಗ ನೀನು ಪ್ರಧಾನಿ ಆಗ್ಲಿಕ್ಕೆ, ಆಗ ನೀನು ಅಭಿಷಕ್ತನಾಗ್ಲಿಕ್ಕೆ, ಆಗ ನೀನು ಹೀಲರ್ ಆಗ್ಲಿಕ್ಕೆ, ಆಗ ನೀನು ದೇವರ ಸೇವೆ ಮಾಡಲಿಕ್ಕೆ ದೇವರು ನಿನ್ನನ್ನು ನೇಮಿಸುವವರಾಗಿದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಕಣ್ಣುಗಳನ್ನು ಮುಚ್ಚಿ ಇವತ್ತು ಬಂದಿರುವಂಥ ಕಷ್ಟ, ಇವತ್ತು ಬಂದಿರುವಂಥ ರೋಗ, ಇವತ್ತು ಬಂದಿರುವಂಥ ಸಾಲ, ಇವತ್ತು ಬಂದಿರುವಂಥ ಅವಮಾನ, ಇವತ್ತು ಬಂದಿರುವಂಥ ನಿಂದೆಗೆ ನೀನು ಕುಕ್ಕಿ ಹೋದ್ರೆ ಖಂಡಿತವಾಗಿ ನಿನ್ನನ್ನು ಮೇಲೆ ಕೆತ್ತಕ್ಕಾಗಲ್ಲ. ಕುಕ್ಕಿ ಹೋಗಬೇಡ. ಆ ಕಣ್ಣೀರಲ್ಲೂ ಸ್ತೋತ್ರ ಮಾಡು. ಆ ಒಂದು ಗುಂಡಿಯಲ್ಲೂ ನೀನು ದೇವರಿಗೆ ಸ್ತೋತ್ರ ಮಾಡು. ಕರ್ತನೇ, ನಿನ್ನ ಸಂಗಡ ಇರುವವರೆಗೂ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ. ನಿನ್ನ ವಾಗ್ದಾನ ನನ್ನ ಮೇಲೆ ನೆರವೇರಿಸುವವರೆಗೂ ಅಪ್ಪ, ಈ ಕಣ್ಣೀರಿಗೆ ಕಾರಣರಾದವರು ನನ್ನ ಮುಂದೆ ಬಂದೇ ಬರ್ತಾರೆ. ಈ ಸ್ಥಳದಲ್ಲಿ ನಿಂತು ಕೂಗಿ ಹೇಳ್ತೇನೆ, ನಮ್ಮ ಕಣ್ಣೀರಿಗೆ ಕಾರಣರಾದವರು, ನಿನ್ನ ಕಣ್ಣೀರಿಗೆ ಕಾರಣರಾದವರು, ನಿನ್ನನ್ನು ಅವಮಾನ ಪಡಿಸಿದವರು, ನಿನ್ನನ್ನು ನಿಂದಿಸಿದವರು ನಿನ್ನ ಮುಂದೆ ಬಂದೇ ಬರುತ್ತಾರೆ. ಅದಕ್ಕೆ ಯೆಶಾಯ ಪ್ರವಾದನೆ ಗ್ರಂಥ ಹೇಳುತ್ತೆ, ನಿನ್ನನ್ನು ತಗ್ಗಿಸಿದವರು, ಕುಗ್ಗಿಸಿದವರು ನಿನ್ನ ಕಾಲ ಕೆಳಗೆ ಬರುತ್ತಾರೆ ಎನ್ನುವುದಾಗಿ. ದೇವರ ವಾಗ್ದಾನ ನೆರವೇರುವಂತದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಒಂದು ನಿಮಿಷ ಪ್ರಾರ್ಥಿಸಿರಿ, ಎದ್ದು ನಿಂತು ಪ್ರಾರ್ಥಿಸಿರಿ. ರಬ ಶದರಗಡ ರಮನಸ್ಯ ಹಂದರಗಡ. ದೇವರ ಆತ್ಮನೇ ಶಕ್ತವಾಗಿ ಚಲಿಸು. ಹೇಳಿದಂಥ ಒಂದೊಂದು ಮಾತುಗಳಲ್ಲಿ ಇವರ ಕಣ್ಣೀರನ್ನ ದೇವರೇ ಆಶೀರ್ವಾದವಾಗಿ ಪರಿಣಮಿಸಲಿ. ಇವರ ಕಣ್ಣೀರು ದೇವರೇ ಸಂತೋಷವಾಗಿ ಪರಿಣಮಿಸಲಿ. ಅಪ್ಪ, ಇವತ್ತು ಗುಂಡಿಯಲ್ಲಿ ಇರೋದಾದರೆ ಆ ಗುಂಡಿಯಿಂದಲೇ ಎತ್ತಿ ಇವರನ್ನ ಗೌರವವನ್ನ ತಂದು ಕೊಡುವ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಗೌರವವನ್ನ ದೇವರು ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನ ಅದು ದೊರಕಿಸಿಕೊಡುವಂತದಾಗಿದೆ. ಪ್ರಾರ್ಥಿಸಿರಿ ಒಂದು ನಿಮಿಷ. ಸ್ವಾಮಿ, ನಾನು ಇವತ್ತು ಗುಂಡಿಯಲ್ಲಿ ಬಿದ್ದಿರಬಹುದು, ನನ್ನ ಕಣ್ಣೀರಿನಲ್ಲಿರಬಹುದು, ನನ್ನ ಸ್ವಂತದವರು ನನಗೆ ವಿರೋಧಿಗಳಂತೆ ನಿಂತಿರಬಹುದು. ನಿನಗೆ ಸಾಧ್ಯ.
ಅಪ್ಪ ನಿನ್ನ ಶೋಧನೆ ನಾನು ಸ್ವೀಕರಿಸುತ್ತೇನೆ ದೇವರೇ. ಅಪ್ಪ ನಿನ್ನ ಮಾರ್ಗದಲ್ಲಿ ನಾನು ನಡೀತೇನೆ. ನನಗೆ ಅವಮಾನ ಆದರೂ ನಿನ್ನ ಮಾರ್ಗ ತಪ್ಪಿ ನಡೆಯೋದಿಲ್ಲ. ನನಗೆ ಕಣ್ಣೀರು ಬಂದರೂ ನಾನು ಮಾರ್ಗ ತಪ್ಪಿ ನಡೆಯೋದಿಲ್ಲ. ನೀನು ಕೊಟ್ಟ ಸೇವೆಯನ್ನು ಅಲ್ಲಗಳೆಯೋದಿಲ್ಲ ದೇವರೇ. ಅಪ್ಪ ನನ್ನನ್ನು ಮುಟ್ಟಿಸು, ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಯಾರೆಲ್ಲ ನಿನ್ನ ಕುಟುಂಬದಲ್ಲಿ ಸಭೆಯಲ್ಲಿ ನಾನಿಲ್ಲದೆ ಏನಾಗಲ್ಲ ಅಂತ ಯೋಚಿಸ್ತಾರೋ, ಒಂದು ದಿನ ನಿನ್ನ ಸಮೃದ್ಧಿಯನ್ನು ನೋಡಿ ಅವರೇ ನಿನ್ನ ಹತ್ತಿರ ಬರುವ ಹಾಗೆ ದೇವರು ಮಾಡುತ್ತಾರೆ. ಒಂದು ದಿನ ನಿನ್ನ ಏಳಿಗೆಯನ್ನು ಕಂಡು ಯೋಸೇಫನ ಮುಂದೆ ದೇವರವರ ಅಣ್ಣ ತಮ್ಮಂದಿರನ್ನು ತಂದು ನಿಲ್ಲಿಸಿದ ಹಾಗೆ ಇವತ್ತು ನಿನ್ನ ಮುಂದೆ ದೇವರು ತಂದು ನಿಲ್ಲಿಸುವವರಾಗಿದ್ದಾರೆ. ಆತನು ಜೀವ ಸ್ವರೂಪನಾದ ದೇವರು. ಅಸಾಧ್ಯ ಕಾರ್ಯಗಳು ನನ್ನ ದೇವರಿಂದ ಇಲ್ಲ. ದೇವರೇ ಮಧ್ಯಾಹ್ನ ನಿನ್ನನ್ನು ಗುಂಡಿಯಿಂದ ಎತ್ತುವವನಾಗಿದ್ದಾನೆ. ದೇವರೇ ಮಧ್ಯಾಹ್ನದ ವೇಳೆಯಲ್ಲಿ ನಿನ್ನ ಬಲಹೀನತೆಯನ್ನು ತೆಗಿತಾ ಇದ್ದಾನೆ. ಎಲ್ಲೆಲ್ಲ ಸೋಲು ಕಂಡಿದೆಯೋ ಅಲ್ಲಿ ದೇವರು ಜಯವನ್ನು ಕೊಡ್ತಾನೆ. ಅಲ್ಪ ಕ್ಷಣದ ಸೋಲನ್ನು ಸೋಲಂತ ಎಣಿಸಬೇಡ. ಅದರಲ್ಲಿ ನಗಾಡು, ಅದರಲ್ಲಿ ಸಂತೋಷ ಪಡು. ಸಾಧ್ಯ ನಿನಗೆ